ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. SSLC ಪರೀಕ್ಷೆಗಳಿಗೆ ಸಿದ್ಧರಾಗ್ತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಗ್ರಾಮರ್ನಲ್ಲಿ 40 ಅಂಕಗಳಿಗೆ ಅತಿ ಮುಖ್ಯವಾಗಿ ನೀವು ಓದಬೇಕಾಗಿರ್ತಕ್ಕಂತಹ ಗ್ರಾಮರ್, ವೊಕ್ಯಾಬ್ಯುಲರಿ ಮತ್ತು ಕಾಂಪೋಸಿಷನ್ಗೆ ಸಂಬಂಧಿಸಿರ್ತಕ್ಕಂಥ 40 ಅಂಕಗಳನ್ನು ಹೇಗೆ ಸುಲಭವಾಗಿ ಪಡೆಯಬೇಕಾಗತ್ತೆ. ಇಲ್ಲಿ ಆ ವಿದ್ಯಾರ್ಥಿಗಳು ಇಲ್ಲಿ ನೀಡತಕ್ಕಂಥ ಸುಲಭವಾದಂತಹ ವಿಧಾನಗಳನ್ನು ಬಳಸಿ ನೀವು ಈ ಅಂಕಗಳಿಗೆ ಸಿದ್ಧರಾಗಲು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಯ ಪಾಸಿಂಗ್ ಪ್ಯಾಕೇಜನ್ನು ಸಹ ಸಿದ್ಧಪಡಿಸಿ ನಿಮಗೆ PDF ರೂಪದಲ್ಲಿ ನೀಡ್ತಾ ಇದ್ದೇನೆ. ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕಾಂಪೋಸಿಷನ್ನಲ್ಲಿ ಬಂದಾಗ ಈ ಒಂದು 37th ಕ್ವಶನ್ ಲೆಟರ್ ರೈಟಿಂಗನ್ನು ನೀಡ್ತಾರೆ. 5 ಅಂಕಗಳಿಗೆ ನೀಡ್ತಕ್ಕಂತಹ ಈ ಲೆಟರ್ ರೈಟಿಂಗ್ನಲ್ಲಿ ಸುಲಭವಾಗಿ ನಾವು ಪರ್ಸನಲ್ ಲೆಟರನ್ನು ಬರೀಬಹುದಾಗಿರುತ್ತೆ. ಫ್ರಮ್ ಅಡ್ರೆಸ್ಸನ್ನು ನೋಡಿ, ಮೇಲೆ ಕ್ವಶನಲ್ಲೇ ಕೊಟ್ಟಿರ್ತಾರೆ, ಫ್ರಮ್ ಅಡ್ರೆಸ್ಸನ್ನು ಬರೀಬೇಕಾಗತ್ತೆ. ಮತ್ತು ನೀವು ಬರೀತಕ್ಕಂತಹ ದಿನಾಂಕವನ್ನು ಡೇಟ್ ಆಗಿ ಬರ್ಕೋಬೇಕಾಗತ್ತೆ. ನಂತರ ಅಲ್ಲಿ ಯಾರಿಗೆ ಪತ್ರ ಬರೀತಾ ಇದ್ದಾರೆ ಅವರ ಹೆಸರನ್ನು ಡಿಯರ್ ಸಿಸ್ಟರ್, ಡಿಯರ್ನ ಮುಂದೆ ಬರೀಬೇಕಾಗತ್ತೆ. ಡಿಯರ್ ಸಿಸ್ಟರ್, ಡಿಯರ್ ಫಾದರ್, ಡಿಯರ್ ಬ್ರದರ್, ಈ ರೀತಿ. ನಂತರ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇರ್ತಕ್ಕಂಥದ್ದು ಪರ್ಸ್ನಲ್ ಲೆಟರನ್ನು ಬರೀಬೇಕಾದಲ್ಲಿ ಈ ಒಂದು ಬಾಡಿ ಆಫ್ ದ ಲೆಟರಲ್ಲಿ ಕೊಟ್ಟಿರ್ತಕ್ಕಂಥ ಟಾಪಿಕ್ಕನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಈ ಸಾಲುಗಳು ಯಾವುದೇ ಪರ್ಸ್ನಲ್ ಲೆಟರ್ ಯಾರಿಗೇ ಬರೆದರೂ ಸಹ ಈ ಸಾಲುಗಳನ್ನು ಬರೀಬೇಕಾಗಿದೆ. ನೀವು ಪರೀಕ್ಷೆಯಲ್ಲಿ ಈ ಲೆಟರ್ ರೈಟಿಂಗ್ ಬರೀಬೇಕಾದರೆ ಇಷ್ಟನ್ನು ಬರೆದರೆ ನಿಮಗೆ ಖಂಡಿತವಾಗಲೂ 3 ಅಂಕಗಳು ಸಿಗುತ್ತೆ. ಮತ್ತು ಆ ಟಾಪಿಕ್ನ ಬಗ್ಗೆ ಏನು ಟಾಪಿಕನ್ನು ನೀಡಿದ್ದಾರೆ, ಟು ಪಾರ್ಟಿಸಿಪೇಟ್ ಇನ್ ಆಲ್ ಗೇಮ್ಸ್ ಆನ್ ಸ್ಪೋರ್ಟ್ಸ್ ಡೇ ಅಂತ ನೀಡಿದ್ದಾರೆ, ಅದರ ಬಗ್ಗೆ ಬರೆದಾಗ ಪೂರ್ತಿ 5 ಅಂಕಗಳು ಸಿಗುತ್ತೆ. ಈ ಫಾರ್ಮೇಟನ್ನು ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಈ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಆ ಫುಲ್ ಲೆಟರನ್ನು ಸಹ ಇಲ್ಲಿ ನೀಡ್ತಾ ಇದ್ದೇನೆ. ಇದು 5 ಅಂಕಗಳಿಗೆ ಪರ್ಸನಲ್ ಲೆಟರನ್ನು ನೀಡಿರೋದ್ರಿಂದ ಮೇಲೆ ಕೊಟ್ಟಿರ್ತಕ್ಕಂಥ ಈ ಫಾರ್ಮೇಟನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಈ ಲೆಟರ್ ರೈಟಿಂಗ್ನಲ್ಲಿ ನೀವು ಕನಿಷ್ಠ ಫಾರ್ಮೇಟ್ಗೆ ನಿಮಗೆ 3 ಅಂಕಗಳು ಸಿಗ್ತಕ್ಕಂತಹ ಅವಕಾಶ ಹೆಚ್ಚಾಗಿರುತ್ತೆ. ನಂತರ ಬಂದಾಗ ಪ್ಯಾಸೇಜ್ ರೈಟಿಂಗ್. ಇಲ್ಲಿ ಪ್ಯಾಸೇಜ್ಗೆ 4 ಅಂಕಗಳಿದ್ದು ಇಲ್ಲಿ 2 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ನಿಮಗೆ ಆ ಪ್ಯಾಸೇಜನ್ನು ಓದಿ ಅರ್ಥ ಮಾಡಿಕೊಂಡು ಉತ್ತರ ಬರೀಬೇಕಾಗತ್ತೆ. ಅಥವಾ ನಿಮಗೆ ಆ ಒಂದು ಪ್ಯಾಸೇಜ್ನಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆಯೋದಕ್ಕೆ ಆ ಪ್ಯಾಸೇಜ್ಗೆ ನೀಡಿರ್ತಕ್ಕಂತಹ ಪ್ರಶ್ನೆಯನ್ನು ಗಮನಿಸಿ. ಆ ಪ್ರಶ್ನೆಯಲ್ಲಿರ್ತಕ್ಕಂತಹ ಪದಗಳು, ಫಾರ್ ಎಕ್ಸಾಂಪಲ್ ಹೌ ವಾಸ್ ದ ಸನ್ ಶೋಸ್ ಅಂತಿದೆ, ಇಲ್ಲಿ ಹೌ ವಾಸ್ ದ ಸನ್ ಅಂತಕ್ಕಂಥದ್ದು ಕಾಮನ್ ಆಯಿತು. ಇಲ್ಲಿ ಸ್ಪೆಷಲ್ ವರ್ಡ್ಸ್ ಯಾವುದಿದೆ ಅಂದರೆ ಡಿಕ್ಲೇರ್ಡ್ ಸ್ಟ್ರಾಂಗರ್. ಈ ಡಿಕ್ಲೇರ್ಡ್ ಸ್ಟ್ರಾಂಗರ್ ಅಂತಕ್ಕಂಥ ಪದ ಆ ಪ್ಯಾಸೇಜ್ನಲ್ಲಿ ಎಲ್ಲಿದೆ ಅಂತ ಹುಡುಕಿ ನೋಡಿ. ಕೊನೆ ಸಾಲಿನಲ್ಲಿದೆ. ನೀವಾಗ ಏನು ಮಾಡಬೇಕು, ಆ ಕೊನೆ ಸಾಲ ಆಗಿರೋದ್ರಿಂದ 2 ಅಂಕಕ್ಕಾಗಿ 5 ಸಾಲುಗಳನ್ನು ಬರೀಬೇಕಾಗತ್ತೆ. ಅದಕ್ಕಾಗಿ ಆ ಪದದ ಹಿಂದಿನ 5 ಸಾಲುಗಳನ್ನು ಉತ್ತರವಾಗಿ ನಾವು ಬರೀಬಹುದು. ಹಾಗೆ 2ನೇ ಪ್ರಶ್ನೆಯನ್ನು ಗಮನಿಸಿ. ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ವಿಂಡ್. ಇಲ್ಲಿ ಆರ್ಗ್ಯುಮೆಂಟ್ ಅನ್ನೋದು ಸ್ಪೆಷಲ್ ವರ್ಡ್ ಇದೆ. ಆ ಆರ್ಗ್ಯುಮೆಂಟ್ ಮೊದಲ ಸಾಲಿನಲ್ಲೇ ಬಂದುಬಿಟ್ಟಿದೆ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಅದು ಮೊದಲ ಸಾಲ ಆಗಿರೋದ್ರಿಂದ ಮುಂದಿನ 4 ಸಾಲನ್ನು ಸೇರಿಸಿ ಅಥವಾ 5 ಸಾಲನ್ನು ಸೇರಿಸಿ ಉತ್ತರವನ್ನಾಗಿ ಬರೀಬೇಕಾಗತ್ತೆ. ನಿಮಗೆ ಕೊಡ್ತಕ್ಕಂತಹ ಯಾವುದೇ ಪ್ಯಾಸೇಜ್ ಆಗಿರಲಿ ಈ ಮೆಥಡನ್ನು ಫಾಲೋ ಮಾಡಿ ನೀವು ಓದಿ ಅರ್ಥ ಮಾಡಿಕೊಂಡು ನಿಮಗೆ ಬರೆಯಲು ಆಗದೇ ಇದ್ದರೂ ಸಹ ಈ ರೀತಿ ಸ್ಪೆಷಲ್ ವರ್ಡ್ಗಳನ್ನು ನೀವು ಐಡೆಂಟಿಫೈ ಮಾಡಿ 2 ಅಂಕದ ಈ ಪ್ರಶ್ನೆಗಳನ್ನು ಉತ್ತರಿಸ್ಬೋದು. ಮತ್ತೊಂದು ಇಲ್ಲಿ ಉದಾಹರಣೆಯನ್ನು ನಿಮಗೆ ನೀಡಿದ್ದೇನೆ. ಇಲ್ಲಿ ಸಹ ನೋಡಿ, ಆ ಮೊದಲನೇ ಸಾಲಿನಲ್ಲಿರ್ತಕ್ಕಂಥ ಆಫ್ ಫ್ರೀಡಮ್ ಅಂತಕ್ಕಂಥದ್ದು ಮೊದಲನೇ ಸಾಲಲ್ಲಿ ಬಂದಿದೆ. ಮೊದಲನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಫ್ರೀಡಮ್, ಮುಂದಿನ 5 ಸಾಲುಗಳಲ್ಲಿ ಉತ್ತರ ಬರೀರಿ. 2ನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಅರೆಸ್ಟೆಡ್ ಆ್ಯಂಡ್ ಸೆಂಟೆನ್ಸ್ಡ್ ನೋಡಿ, ಅದು ಕೊನೆಯಲ್ಲಿದೆ. ಅರೆಸ್ಟೆಡ್ ಆ್ಯಂಡ್ ಸೆಂಟೆನ್ಸ್ಡ್ ಅಂಥದ್ದು ಕೊನೆ ವಾಕ್ಯದಲ್ಲಿರೋದ್ರಿಂದ ಆ ಹಿಂದಿನ 5 ಸಾಲುಗಳನ್ನು ಸೇರಿಸಿ ನೀವು ಉತ್ತರವನ್ನಾಗಿ ಬರೆದಾಗ ಖಂಡಿತವಾಗಲೂ ನಿಮಗೆ ಇಲ್ಲಿ 4 ಅಂಕಗಳು ಸಿಗುತ್ತೆ. ನೀವು ಓದಿ ಅರ್ಥ ಮಾಡಿಕೊಂಡು ಬರಿಬೋದು ಅಥವಾ ಪ್ರಶ್ನೆಯಲ್ಲಿರ್ತಕ್ಕಂಥ ಸ್ಪೆಷಲ್ ವರ್ಡ್ಗಳನ್ನು ನೋಡಿ ಸಹ ಬರೀಬಹುದಾಗಿರುತ್ತೆ. ಇನ್ನು ಮುಂದಿನ ಮತ್ತೊಂದು ಪ್ಯಾಸೇಜ್ ನಿಮಗಾಗಿ ಇದನ್ನು ಕಂಡುಹಿಡಿಯೋದಕ್ಕಾಗಿ ಈ ಒಂದು PDF-ನಲ್ಲಿ ನೀಡಿರ್ತೇನೆ. ವಿದ್ಯಾರ್ಥಿಗಳೇ, ಈ PDF-ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಎಲ್ಲ ಅಂಶಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಪ್ರೊಫೈಲ್ ರೈಟಿಂಗ್ಗೆ 3 ಅಂಕಗಳನ್ನು ನೀಡ್ತಾ ಇದ್ದು, ಪ್ರೊಫೈಲ್ ರೈಟಿಂಗನ್ನು ಬರೀಬೇಕಾದರೆ ಈ ರೀತಿಯಾಗಿ ತಪ್ಪದೆ ಫಾಲೋ ಮಾಡಿ. ಕೊಟ್ಟಿರ್ತಕ್ಕಂತಹ ಪ್ರೊಫೈಲ್ ಯಾರದ್ದು, ಇಲ್ಲಿ ಮಿಸ್ ಅಮೃತಾ ಅಂತ ಕೊಟ್ಟಿದ್ದಾರೆ, ಹೆಣ್ಣು ಆಗಿರೋದ್ರಿಂದ ಕೊಟ್ಟಿರ್ತಕ್ಕಂಥ ಪ್ರೊಫೈಲ್ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ಬರ್ಕೊಳ್ಳಿ. ಹೆಣ್ಣಾದಾಗ HER ಹರ್ ಅಂತೇಳಿ, ಪ್ಲೇಸ್ ಆ್ಯಂಡ್ ಡೇಟ್ ಅಂತಿದೆ, ಅದರ ಮುಂದೆ ಖಾಲಿ ಜಾಗದಲ್ಲಿ ಈಸ್ ಅಂತ ಸೇರಿಸಿ ಅದನ್ನು ಒಂದು ಸಾಲಿನ ಹಾಗೆ ಬರೀಬೇಕು. ಈ ಪ್ರೊಫೈಲ್ ರೈಟಿಂಗ್ಗೆ ಮೊದಲ ಸಾಲು ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ ಅಮೃತಾ, ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಅಂತಕ್ಕಂಥದ್ದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರತಿ ಸಾಲನ್ನು
ಈ ರೀತಿಯಾಗಿ ಜೋಡಿಸ್ತಾ ಹೋಗಿ. ಹೆಣ್ಣು ಆ ಒಂದು ಹುಡುಗಿಯಾಗಿರೋದ್ರಿಂದ ಹರ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡ್ಕೊಳ್ಳಿ. ಪ್ರೊನೌನ್. ಹರ್ ಪ್ಲೇಸ್ ಆಫ್ ಬರ್ತ್ ಈಸ್, ಹರ್ ಡೇಟ್ ಆಫ್ ಬರ್ತ್ ಈಸ್, ಹರ್ ಕ್ವಾಲಿಫಿಕೇಶನ್ ಈಸ್ BE, ಹರ್ ಪ್ರೊಫೆಷನ್ ಈಸ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಫರ್ಮ್, ಹರ್ ಫ್ಯಾಮಿಲಿ ಈಸ್ ಪೇರೆಂಟ್ಸ್ ಯಂಗರ್ ಬ್ರದರ್, ಹರ್ ಆಬೀಸ್ ಆರ್. ಇಲ್ಲಿ ಆರ್ ಅಂತ ಯಾಕೆ ಬಳಸಬೇಕಂದ್ರೆ ಆಬೀಸ್ 2 ಇರೋದ್ರಿಂದ ಬಹುವಚನಕ್ಕೆ ಹಾರನ್ನು ಬಳಸಿ. ಹರ್ ರೀಸನ್ ಫಾರ್ ಪಾಪ್ಯುಲಾರಿಟಿ ಈಸ್ ಅಂತ ಸೇರಿಸಿ ಅಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಬರಿಬೇಕಾಗತ್ತೆ. ಹಾಗೆ ಒಬ್ಬ ಗಂಡಿನ ಒಂದು ಪ್ರೊಫೈಲನ್ನು ಕೊಟ್ಟಾಗ ಸೇಮ್ ಮೆಥಡನ್ನು ಫಾಲೋ ಮಾಡಿ. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ರಮೇಶ್, ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಅನ್ನೋ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗಂಡಸರಿಗೆ ಕೊಟ್ಟಾಗ ಆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನಲ್ಲಿ ಮೊದಲನೇ ಪದ HIS ಹೀಸ್ ಅಂತ ಮಾಡಿ ಮಧ್ಯದಲ್ಲಿ IS ಈಸ್ ಅನ್ನು ಬಳಸಿ ವಾಕ್ಯಗಳನ್ನಾಗಿ ಬರೀತಾ ಹೋಗ್ಬೋದು. ಈಸ್ ಪ್ಲೇಸ್ ಆಫ್ ನೋಡಿ, ಅಲ್ಲಿ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ರಮೇಶ್, ಹೀಸ್ ಪ್ಲೇಸ್ ಈಸ್ ಹಾಸನ್, his date of birth is, date of birth ಬರೀರಿ. his qualification is MA B.Ed, his profession is lecturer in history, his family consists of wife, son and a daughter, his office is reading novels. ನೋಡಿ, ಈ ರೀತಿಯಾಗಿ ಪ್ರೊಫೈಲ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಬಂದಾಗ 33ನೇ ಪ್ರಶ್ನೆ, ಎಕ್ಸಾಮಿನೇಷನ್ ಪಿಕ್ಚರ್ಸ್ 3 ಮಾರ್ಕ್ಸ್. ಇಲ್ಲಿ ಎಕ್ಸಾಮಿನೇಷನಲ್ ಪಿಕ್ಚರ್ಸ್ ಅಂದರೆ ಪರೀಕ್ಷೆಯಲ್ಲಿ ನೀಡಿರ್ತಕ್ಕಂಥ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ಸನ್ನು ನೀಡಿದ್ದೇನೆ. ಈ ಚಿತ್ರಕ್ಕೆ ಹೇಗೆ ಬರೀಬೇಕು? ಮೊದಲಿಗೆ ಈ ಒಂದು ವಾಕ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಅಥವಾ ಎ ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್. ಈ ವಾಕ್ಯವನ್ನು ಮೊದಲು ಪ್ರಾಕ್ಟೀಸ್ ಮಾಡಿ. ನಂತರ ದಿಸ್ ಈಸ್ ಎ ಪಿಕ್ಚರ್ ಆಫ್, ಪ್ರತಿ ಚಿತ್ರಕ್ಕೂ ದಿಸ್ ಈಸ್ ಎ ಪಿಕ್ಚರ್ ಆಫ್, ಆ ಚಿತ್ರ ಯಾವುದರ ಬಗ್ಗೆ ಇದೆ ನಿಮ್ಮದೇ ಆದಂತಹ ಉತ್ತರ ಅಲ್ಲಿ ಬರೀರಿ. ದಿಸ್ ಈಸ್ ಎ ಪಿಕ್ಚರ್ ಆಫ್ ಪ್ಲಪ್ಪಿಂಗ್. ನಂತರ 2 ವಾಕ್ಯಗಳನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್ ಅಂತ ಬರೀರಿ. ನಂತರ ಆ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಅನ್ನೋದನ್ನ ಬರೀತಾ ಹೋಗಿ. ದೇರ್ ಈಸ್ ಎ ಫಾರ್ಮರ್ ಇನ್ ದ ಪಿಕ್ಚರ್, ದೇರ್ ಆರ್ ಬುಲ್ಲಕ್ಸ್, ದ ಫಾರ್ಮರ್ ಈಸ್ ಪ್ಲಫಿಂಗ್. ನಿಮ್ಗೆ ಅಲ್ಲಿ ಏನು ಕಾಣ್ತಾ ಇದೆ ಅದನ್ನ ಬರೀತಾ ಹೋಗಿ. ನೋಡಿ, ಇಲ್ಲಿ ನಿಮಗೆ ಸುಲಭವಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೆಯೋದಕ್ಕೆ ಇಲ್ಲಿ ಮೆಥಡನ್ನು ಸಹ ನೀಡಿದ್ದೇನೆ. ನೋಡಿ, ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ದಿಸ್ ಈಸ್ ಎ ಪಿಕ್ಚರ್ ಆಫ್ ಪಾರ್ಕ್. ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್. ಇನ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ boys, I can see a girl, the boy is playing, there is a boy, he is playing, there is a girl, she is drawing, there is a girl, it is sitting, there is a girl. ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂತಹ ವಾಕ್ಯಗಳನ್ನು ಬರಿತಾ ಹೋಗಿ. ನೋಡಿ, ಈ ರೀತಿಯಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನ್ನಲ್ಲಿ ಬರೆದಾಗ 3 ಅಂಕಗಳು ನಿಮಗೆ ಸಿಗುತ್ತೆ. ನಂತರ ಸ್ಟೋರಿ ರೈಟಿಂಗ್ 3 ಮಾರ್ಕ್ಸ್ಗೆ ನೀಡೋದ್ರಿಂದ ಈ ಸ್ಟೋರಿ ನೀವು ಬಿಟ್ಟ ಸ್ಥಳಗಳಲ್ಲಿ ವಾಸ್ ಅಥವಾ ವರ್, ಏಕವಚನ ಇದ್ದಾಗ ವಾಸ್, ಹಿಂದಿನ ಪದ ಬಹುವಚನ ಇದ್ದಾಗ ವರ್ ಅಂತ ಸೇರಿ ಬರಿಬೋದು. ಅಥವಾ ನಿಮಗೆ ಇಲ್ಲಿ 3 ಅಂಕಗಳಿಗೆ ಕನಿಷ್ಠ 2 ಅಂಕವನ್ನು ಪಡೆಯೋದಕ್ಕೆ ಏನು ಮಾಡಿ, ಆ ಕೊಟ್ಟಿರ್ತಕ್ಕಂಥ ಡ್ಯಾಶಸ್ಸನ್ನು, ಫಿಲ್ ಇನ್ ದ ಬ್ಲಾಂಕ್ಸನ್ನು ಬಿಟ್ಟು ಆ ಕೊಟ್ಟಿರ್ತಕ್ಕಂಥ ಪದಗಳನ್ನೇ ಬರೆದರೂ ಸಹ ನಿಮಗೆ 1 ಅಥವಾ 2 ಅಂಕಗಳು ಸಿಗ್ತಕ್ಕಂತಹ ಅವಕಾಶ ಇರುತ್ತೆ. ಇನ್ನು ಮುಂದೆ ಬಂದಾಗ ಈ ಒಂದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬ ಸರಳವಾಗಿ ಬರ್ತಕ್ಕಂತಹ ಗ್ರಾಮರ್ ಆಕ್ಟಿವಿಟೀಸ್ ಆದಂತಹ ಕೊಲೋಕೇಟಿವ್ಸನ್ನು ಈ ಒಂದು PDF-ನಲ್ಲಿ ನೀಡಿರ್ತೇನೆ. ಕೊಲೋಕೇಟಿವ್ಸ್ ಆದ ನಂತರ ಕ್ವಶನ್ ಟ್ಯಾಗ್ಸನ್ನು ನೀಡಿರ್ತೇನೆ. ನಂತರ ಇಲ್ಲಿ ಇಫ್ ಕ್ಲಾಸ್, ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ವುಡ್ ಹ್ಯಾವನ್ನೇ ಕೇಳ್ತಾ ಇದ್ದಾರೆ, ಆ ವುಡ್ ಹ್ಯಾವನ್ನು ಬರೀಬೇಕು ಅಥವಾ ವುಡಂಟ್ ಹ್ಯಾವ್ ಬರ್ತಕ್ಕಂತಹ ಈ ಒಂದು ಇಫ್ ಕ್ಲಾಸ್ ಒಂದು ಗ್ರಾಮರ್ ಸೆಂಟೆನ್ಸ್ಗಳನ್ನು ನೀಡಿರ್ತೇನೆ. ನಂತರ ಪಾರ್ಟ್ಸ್ ಆಫ್ ಸ್ಪೀಚ್, ಕೊಟ್ಟಿರ್ತಕ್ಕಂತಹ ವಾಕ್ಯದಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವುದು, ನೌನ್, ಪ್ರನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್, ವರ್ಬ್ ಅಂತಕ್ಕಂಥ ಗುರುಸ್ತಕ್ಕಂತಹ ಈ ಒಂದು ಗ್ರಾಮರ್ ಆಕ್ಟಿವಿಟೀಸನ್ನು ನೀಡಿದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ಗ್ರಾಮರ್ ಇರ್ತಕ್ಕಂತಹ 1 ರಿಂದ 16ರವರೆಗಿನ ಪ್ರಶ್ನೆಗಳ ಎಲ್ಲ ಗ್ರಾಮರ್ ಆಕ್ಟಿವಿಟೀಸ್ನ ವರ್ಕ್ಶೀಟ್ಸನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ವಿತ್ ಕೀ ಆನ್ಸರ್, ಕ್ವಶನ್ಸ್ ವಿತ್ ಕೀ ಆನ್ಸರ್ಸ್, ಎಲ್ಲ 16 ಗ್ರಾಮರ್ ಪಾಯಿಂಟ್ಸ್ ಏನು ಬರುತ್ತೆ 16 ಅಂಕದ ಗ್ರಾಮರ್ಗೆ ಎಲ್ಲದಕ್ಕೂ ಸಹ ವರ್ಕ್ಶೀಟ್ಸನ್ನು ಸಿದ್ಧ ಮಾಡಿದ್ದು. ಆ ವರ್ಕ್ಶೀಟ್ಸ್ನಲ್ಲಿ ನಿಮಗೆ ಪ್ರಶ್ನೆಗಳು ಮತ್ತು ಕೀ ಉತ್ತರಗಳು ಸಹ ಇರುತ್ತೆ. ಅವೆಲ್ಲವೂ ಸಹ ಮುಂದಿನ ವಿಡಿಯೋದಲ್ಲಿ ನಿಮಗೆ PDF-ಗಳ ಸಮೇತವಾಗಿ ನಿಮಗೆ ನೀಡ್ತಾ ಇದ್ದೇನೆ. ನೋಡಿ, ಈ ಒಂದು PDF-ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ PDF-ನಲ್ಲಿ ಇರ್ತಕ್ಕಂತಹ ಈ ಗ್ರಾಮರ್ ಆಕ್ಟಿವಿಟೀಸನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಆ 40 ಅಂಕಗಳಲ್ಲಿ ಕನಿಷ್ಠ 30 ಅಂಕಗಳನ್ನು ನೀವು ಈ ಒಂದು ಪ್ಯಾಕೇಜ್ನಲ್ಲಿ ಪಡಿಬಹುದಾಗಿರುತ್ತೆ. ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನೀಡ್ತಕ್ಕಂಥ ಎಲ್ಲ ಗ್ರಾಮರ್ ವರ್ಕ್ಶೀಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ಸ್ಗೆ ಕೀ ಆನ್ಸರ್ ಇರುತ್ತೆ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ
ಖಂಡಿತವಾಗಲೂ ನಿಮಗೆ ಈ 40ರಲ್ಲಿ 30 ಅಂಕಗಳನ್ನು ತಪ್ಪದೇ ಪಡೆಯಬಹುದು ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ತಪ್ಪದೇ ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.